ಜನರೊಂದಿಗೆ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಮಾಡುವುದಿಲ್ಲ. ಯಾವುದೇ ರೀತಿಯ ಖರೀದಿ ಮತ್ತು ಮಾರಾಟವನ್ನು ಮಾಡುವುದಿಲ್ಲ. ನನ್ನ ಗ್ರಾಮದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್, ವ್ಯಾಪಾರ ಜಿಹಾದ್ ಇವುಗಳಿಗೆ ಅವಕಾಶ ನೀಡುವುದಿಲ್ಲ. ವ್ಯಾಪಾರಕ್ಕೂ ಧರ್ಮದ ಲೇಪನ, ಸಮಾಜ ಒಡೆಯುವ ಪ್ರಯತ್ನವೇ? ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಕೊಡಗು ಇದು ಕೇವಲ ಪ್ರಕೃತಿಯ ಮಡಿಲಲ್ಲ, ಇದು ವೀರ ಪರಂಪರೆಯ ಅಪ್ಪಟ ಸೌಹಾರ್ದತೆಯ ನೆಲ. ಶತಶತಮಾನಗಳಿಂದ ಇಲ್ಲಿನ ಕಾಫಿ ತೋಟಗಳಲ್ಲಿ, ಗದ್ದೆಗಳಲ್ಲಿ ಎಲ್ಲಾ ಧರ್ಮದವರ ಬೆವರು ಒಂದಾಗಿ ಹರಿದಿದೆ. ಆದ್ರೆ ಇಂದು ಈ ಶಾಂತಿಯ ತೋಟದಲ್ಲಿ ದ್ವೇಷದ ವಿಷ ಬೀಜ ಬಿತ್ತುವ ಕಿಡಿಗೇಡಿಗಳ ಪ್ರಯತ್ನಗಳು ಹೊಸ ಹೊಸ ರೂಪವನ್ನ ಪಡೀತಾ ಇದೆ. ಇದು ನಮ್ಮೆಲ್ಲರನ್ನ ಆತಂಕಕ್ಕೆ ದೂಡುವ ಬೆಳವಣಿಗೆಯಾಗಿದೆ. ನಾಪೋಕ್ಲುವಿನಲ್ಲಿ ನಡೆದ ಆ ಒಂದು ಘಟನೆ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿದೆ. ಧರ್ಮ ರಕ್ಷಣೆಯ ಹೆಸರಿನಲ್ಲಿ ಮನುಷ್ಯತ್ವವನ್ನೇ ಬಲಿ ಕೊಡಲು ಹೊರಟಿರುವ ಈ ವ್ಯವಸ್ಥಿತ ಸಂಚು ಕೊಡಗಿನ ನೆಲಕ್ಕೆ ಅಂಟಿದ ಕಪ್ಪು ಚುಕ್ಕೆಯಂತಿದೆ. ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಮಾಡುವುದಿಲ್ಲ. ದಿನಾಂಕ ಏಪ್ರಿಲ್ 1 ಮತ್ತು 2ರಂದು ನಾಪೋಕ್ಲುವಿನಲ್ಲಿ ಹಿಂದೂ ಸುರಕ್ಷಾ ವತಿಯಿಂದ ಆಯೋಜಿಸಲಾಗಿದ್ದ ಆ ಸೋಕಾಲ್ಡ್ ಜಾಗೃತಿ ಸಭೆ ವಾಸ್ತವದಲ್ಲಿ ಸಮಾಜವನ್ನ ಜಾಗೃತಗೊಳಿಸುವ ಬದಲು ಜನರಲ್ಲಿ ದ್ವೇಷದ ಕಿಚ್ಚು ಹಚ್ಚುವ ವಿನಾಶಕಾರಿ ವೇದಿಕೆಯಾಗಿತ್ತು. ನೂರಾರು ಜನರನ್ನ ಸೇರಿಸಿದ ಆ ಸಭೆಯಲ್ಲಿ ಸಮಾಜವನ್ನ ಒಗ್ಗೂಡಿಸುವ ಮಂತ್ರಗಳು ಮೊಳಗಬೇಕಿತ್ತು. ಆದ್ರೆ ಅಲ್ಲಿ ಕೇಳಿ ಬಂದಿದ್ದು ಸೌಹಾರ್ದತೆಯನ್ನ ಸೀಳುವ ಕಿರುಚಾಟಗಳು. ಬಹಿರಂಗವಾಗಿ ಮೈಕ್ ಹಿಡಿದು ಒಂದು ನಿರ್ದಿಷ್ಟ ಸಮುದಾಯದ ವಿರುದ್ಧ ಆರ್ಥಿಕ ಬಹಿಷ್ಕಾರದ ಕರೆ ನೀಡಿದ್ದು ಕೇವಲ ಅಮಾನವೀಯ ಅಲ್ಲ, ಅದು ಈ ನಾಡಿನ ಕಾನೂನು ಮತ್ತು ಸಂವಿಧಾನಕ್ಕೆ ಎಸಗಿದ ಘೋರ ದ್ರೋಹ ಮತ್ತು ಭಯದ ಉತ್ಪಾದನೆ ಮಾಡುವ ಕೃತ್ಯವಾಗಿತ್ತು. ಇದು ಕೇವಲ ಒಂದು ಸಭೆಯಾಗಿರಲಿಲ್ಲ, ಬದಲಿಗೆ ಸಮಾಜವನ್ನ ಹೋಳು ಮಾಡುವ ದ್ವೇಷದ ಪ್ರಯೋಗಶಾಲೆಯ ರೀತಿಯಾಗಿತ್ತು. ಈ ಸಭೆಯಲ್ಲಿ ಕೈಗೊಂಡ ಶಪಥದ ಅಂಶಗಳು ಎಂಥವರನ್ನೂ ಬೆಚ್ಚಿ ಬೀಳಿಸುವಂತಿದೆ. ಅನ್ಯ ಧರ್ಮೀಯರೊಂದಿಗೆ ವ್ಯಾಪಾರ ಮಾಡಬಾರದು, ಅವರ ಅಂಗಡಿಗಳಲ್ಲಿ ಏನನ್ನೂ ಖರೀದಿಸಬಾರದು ಎಂಬ ಸಂಕುಚಿತ ಮನೋಭಾವದ ಪ್ರತಿಜ್ಞೆ ಮಾಡಿಸೋದು ನಾಗರಿಕ ಸಮಾಜದ ಲಕ್ಷಣವಲ್ಲ. ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್ ಎಂಬ ಹಳೇ ರಾಗದ ಜೊತೆ ಈಗ ವ್ಯಾಪಾರ ಜಿಹಾದ್ ಎಂಬ ಹೊಸ ವಿಷಕಾರಿ ಪದವನ್ನ ಸೃಷ್ಟಿಸಿ ಸಮಾಜದಲ್ಲಿ ಕೃತಕ ಭಯ ಹುಟ್ಟಿಸಲಾಗ್ತಿದೆ. ವ್ಯಾಪಾರದಲ್ಲಿ ಧರ್ಮವನ್ನ ಹುಡುಕೋದು, ಒಂದು ಸಮುದಾಯವನ್ನ ಆರ್ಥಿಕವಾಗಿ ಹಸಿವಿನಿಂದ ಕೊಲ್ಲಲು ಪ್ರಯತ್ನಿಸೋದು ಆರ್ಥಿಕ ಭಯೋತ್ಪಾದನೆಯ ಒಂದು ರೂಪವೇ ಸರಿ. ಹೊಟ್ಟೆಪಾಡಿಗಾಗಿ ಮಾಡುವ ವ್ಯಾಪಾರದಲ್ಲಿ ಧರ್ಮದ ವಿಷ ಸೇರಿಸೋದು ಎಷ್ಟು ಸರಿ ಅಂತ ಹೇಳಿ? ಕೊಡಗಿನ ಮಾರುಕಟ್ಟೆಯಲ್ಲಿ ರೈತ ಬೆಳೆದ ಬೆಳೆಗೆ ಧರ್ಮ ಇರೋದಿಲ್ಲ, ಬದುಕಿಗಾಗಿ ಪಡುವ ಶ್ರಮಕ್ಕೆ ಜಾತಿ ಇರೋದಿಲ್ಲ. ಇಂತಹ ಸನ್ನಿವೇಶದಲ್ಲಿ ಧರ್ಮದ ಹೆಸರಿನಲ್ಲಿ ಆರ್ಥಿಕವಾಗಿ ಒಂದು ಸಮುದಾಯವನ್ನ ತುಳಿಯೋದಕ್ಕೆ ಯತ್ನಿಸ್ತಾ ಇರೋದು ಇಡೀ ಜಿಲ್ಲೆಯ ಪ್ರಗತಿಗೆ ನೀಡಿದ ಕೊಡಲಿ ಪೆಟ್ಟು. ಇಂದು ಅನ್ಯ ಧರ್ಮೀಯರನ್ನ ಬಹಿಷ್ಕರಿಸಿ ಅಂತ ಉದ್ರೇಕಕಾರಿ ಭಾಷಣ ಮಾಡುವ ಈ ದ್ವೇಷದ ವ್ಯಾಪಾರಿಗಳು ನಾಳೆ ಸಾಮಾನ್ಯ ಜನರ ಬದುಕಿನಲ್ಲಿ ಬರುವ ಆರ್ಥಿಕ ಸಂಕಷ್ಟಕ್ಕೆ ಅಥವಾ ಹಸಿವಿಗೆ ಉತ್ತರ ನೀಡಬಲ್ಲರೆ? ಸಮಾಜದಲ್ಲಿ ವಿಷ ಬೀಜ ಬಿತ್ತುವ ಈ ಶಕ್ತಿಗಳು ತಮಗೆ ಬೇಕಾದ ರಾಜಕೀಯ ಲಾಭವನ್ನ ಪಡೆದು ಹೊರಟು ಹೋಗ್ತವೆ. ಆದ್ರೆ ಅದರ ಬೆಂಕಿಯಲ್ಲಿ ಬೇಯೋದು ಮಾತ್ರ ಸಾಮಾನ್ಯ ಜನತೆ. ದ್ವೇಷದಿಂದ ಯಾವತ್ತೂ ಯಾವುದನ್ನೂ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ, ಅದು ಕೇವಲ ಸರ್ವನಾಶಕ್ಕೆ ದಾರಿ. ಧರ್ಮದ ಹೆಸರಿನಲ್ಲಿ ಜನರನ್ನ ಎತ್ತಿ ಕಟ್ಟೋದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಲ್ಲ, ಅದು ಸಮಾಜದ ಶಾಂತಿಯನ್ನ ಸಾರ್ವಜನಿಕವಾಗಿ ಹರಾಜು ಹಾಕುವ ದೇಶದ್ರೋಹಿ ಕೆಲಸ. ಇಂತಹ ವಿಷ ಬೀಜ ಬಿತ್ತುವ ಶಕ್ತಿಗಳ ವಿರುದ್ಧ ನಾಗರಿಕ ಸಮಾಜ ಈಗಲೇ ಗಟ್ಟಿಯಲ್ಲಿ ಧ್ವನಿ ಎತ್ತಬೇಕು. ಇಲ್ಲದಿದ್ರೆ ನಮ್ಮ ಮುಂದಿನ ಪೀಳಿಗೆ ದ್ವೇಷದ ಕಿಚ್ಚಿನಲ್ಲಿ ಸುಟ್ಟು ಭಸ್ಮವಾಗ್ತದೆ. ಇಂತಹ ಸಂವಿಧಾನ ವಿರೋಧಿ ಕೃತ್ಯಗಳ ವಿರುದ್ಧ ಸರ್ಕಾರ ಮತ್ತು ಕಾನೂನು ಪಾಲಕರು ಸುಮ್ಮನೆ ಕೂರಬಾರದು. ಇಂತಹ ದ್ವೇಷದ ಭಾಷಣಕಾರರನ್ನ ಕಂಬಿ ಹಿಂದೆ ತಳ್ಳಬೇಕು. ನಮಗಿಂದು ಬೇಕಿರೋದು ದ್ವೇಷದ ಶಪಥ ಅಲ್ಲ, ಸಾಮರಸ್ಯದ ಬದುಕು ಮತ್ತು ಸೌಹಾರ್ದತೆಯ ಹಸ್ತ ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡಿಸಬೇಕು. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.